ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ನಾವಿವತ್ತು ಬ್ಯಾಕ್ ಅಲ್ಲಿ ಈ ತರದೊಂದು ಡಿಸೈನ್ ಅನ್ನ ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಏನಿದೆ, ಇಲ್ಲಿ ಏನ್ ಮಾರ್ಕ್ ಬಂದಿದೆ, ಇಲ್ಲಿ ಪ್ಯಾಚ್ ವರ್ಕ್ ತರ ಬರಬೇಕು, ಇಲ್ಲಿ ಪೈಪಿಂಗ್ ಬರಬೇಕು, ಮತ್ತೆ ಇಲ್ಲೂ ಕೂಡ ಪೈಪಿಂಗ್ ಬರಬೇಕು, ಇದೊಂದು ಸ್ವಲ್ಪ ಶೇಪ್ ಬರಬೇಕು. ಅದಕ್ಕೆ ನಾನಿಲ್ಲಿ ನೋಡಿ ಬ್ಯಾಕ್ ಸೈಡ್ ಕಟ್ ಮಾಡಿ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಡಿಟೇಲ್ಡ್ ಕಟಿಂಗ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ನೋಡಿ, ಈ ಥರ ಇದೇನು ಬ್ಯಾಕ್ ಸೈಡ್ ಇದೆಯೋ ನಾವು ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಒಂದು ಪೇಪರ್ನಲ್ಲಿ, ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದೇ ಒಂದು ಪೇಪರಲ್ಲಿ ಕಟಿಂಗ್ ಮಾಡ್ಕೋಬೋದು. ನೋಡಿ, ಈ ಥರ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮಗೆ ಈ ಪ್ಲೇಸಲ್ಲಿ ಮಾರ್ಜಿನ್ ಬೇಕಾಗಿರುತ್ತೆ, ಇಲ್ಲಿಂದ ಪೈಪಿಂಗ್ ಬರುತ್ತೆ. ಸೊ ನಾವು ಇಲ್ಲಿ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ, ತಾನಾಗಿ ನೆಕ್ ಶೇಪ್ ಆಗಿರೋದ್ರಿಂದ ಬಂದುಬಿಡುತ್ತೆ. ಈ ಪ್ಲೇಸ್ನಲ್ಲಿ ನಾನು ಏನು ಮಾರ್ಕ್ ಹಾಕಿದ್ದೀನೋ ನೋಡಿ, ಇಲ್ಲಿ ಈ ಮಾರ್ಕ್ ಹಾಕೋದಲ್ಲಿ ನಮಗೆ ಮಾರ್ಜಿನ್ ಬೇಕಾಗಿರುತ್ತೆ. ಈ ಮಾರ್ಜಿನ್ ಬೇಕಾದಲ್ಲಿ ನಾವು ಇದನ್ನು ಹೀಗೆ, ಇಲ್ಲೂ ಮಾರ್ಜಿನ್ ಬೇಕು ಮತ್ತು ಇಲ್ಲೂ ಮಾರ್ಜಿನ್ ಬೇಕಾಗಿರುತ್ತೆ. ಅದನ್ನು ನಾವು ಹೀಗೆ ಅಟ್ಯಾಚ್ ಮಾಡಿ ಬರೋ ಥರ ಬಟ್ಟೆನಲ್ಲಿ ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇದು ಈ ರೀತಿ ಇಲ್ಲಿ ಪೈಪಿಂಗ್ ಬರುವಂಥದ್ದು. ನೋಡಿ, ಹೀಗೆ ಒಂದು ಲೈನಿಂಗ್ ಕ್ಲಾತನ್ನು ನಾನು ತಗೊಂಡಿದ್ದೀನಿ. ಈ ಥರ ಒಂದು ಲೈನಿಂಗ್ ಕ್ಲಾತ್ ತಗೊಂಡು, ಈಗ ನಮಗೆ ಡಬಲ್ ಸೈಡೆಡಲ್ಲಿ ಒಂದೇ ಥರದ್ದು ಬೇಡ, ಯಾಕಂದರೆ ಲೆಫ್ಟಲ್ಲಿ ಒಂದು ಥರ ಇದೆ, ರೈಟಲ್ಲಿ ಒಂದು ಥರ ಇದೆ ನಮಗೆ ಡಿಸೈನ್ ಬೇಕಾಗಿರೋದು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ನೋಡಿ, ಲೆಫ್ಟಲ್ಲಿ ಒಂಥರ ಬೇಕು, ರೈಟಲ್ಲಿ ಒಂಥರ ಬೇಕು. ಇವಾಗ ನಾವು ಡಬಲ್ ಸೈಡೆಡಲ್ಲಿ ಹೀಗೆ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಡಬಲ್ ಸೈಡೆಡಲ್ಲಿ ತಗೊಳ್ಬಾರ್ದು. ಹೀಗೇನಿರುತ್ತಲ್ವಾ, ಇದು ನಮಗೆ ಬ್ಯಾಕಲ್ಲಿ ಬೇಕಾಗುವಂಥ ಬಟ್ಟೆ ಪೀಸು. ಇದನ್ನು ನಾವೇನು ಮಾಡಬೇಕು ಅಂದರೆ, ಈ ರೀತಿ ತಗೊಂಡು ಲೆಫ್ಟಿಗೊಂಥರ ಹಾಗೆ ರೈಟಿಗೊಂಥರ ನಾವು ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಇಲ್ಲಿಂದ ನಮಗೆ ನಾರ್ಮಲ್ ಆಗಬೇಕು, ನಮ್ದು ಏನು ಕಟಿಂಗ್ ಇದೆಯೋ ಆ ಥರ ಬೇಕಾಗಿರುತ್ತೆ. ಸೊ ಇಲ್ಲಿಂದ ಬಂದಾಗ, ಇಲ್ಲಿ ನಾವು ಏನು ಮಾರ್ಕ್ ಹಾಕಿದ್ದೀವಲ್ಲ, ಇಲ್ಲಿಂದ ಬಂದಾಗ ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕು. ಅದು ಒಂದರೊಳಗೊಂದು ಓವರ್ಲಾಪ್ ಆಗಿ ಬರಬೇಕು. ಅದು ಹೇಗಪ್ಪ ಅಂತಂದರೆ, ನಮಗೆ ಇಲ್ಲಿ ಪೈಪಿಂಗಿಗೆ ಒಂದು ಸ್ವಲ್ಪ ಬೇಕು, ಆ ಕಡೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಬಿಡಲಿಲ್ಲ ಅಂದರೆ ಮೆಜರ್ಮೆಂಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಕೊಳ್ಬೇಕಾಗತ್ತೆ. ಇದು ಬೇಕಿದ್ರೆ ನಾವು ಎಕ್ಸ್ಟ್ರಾ ಕಟಿಂಗ್ನಲ್ಲಿ ತೆಕ್ಕೊಳ್ಬೋದು, ಇಲ್ಲ ನಾವು ಹೀಗೆ ಇಟ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ಇದು ಹೇಗಿದೆ ಹಾಗೆ ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಹೋಗ್ತಾ ಹೋಗ್ತಾ ನಮಗಿಲ್ಲಿ ಸೀದಾ ಬೇಕಾಗುವಂಥದ್ದು. ಉಳಿದಿದ್ದೆಲ್ಲ ಸೇಮ್ ಕಟಿಂಗ್ನಲ್ಲಿ ಬರಬೇಕು. ಈ ಕಟಿಂಗ್ ಯಾವ ರೀತಿ ನಾನು ಅಳತೆ ಹಾಕಿದ್ದೀನಿ ಅಂತ ಎಕ್ಸ್ಪ್ಲನೇಷನ್ ಬೇಕಾದರೆ ಕಮೆಂಟ್ ಮಾಡಿ.